ನಮಸ್ತೆ ಮಾಸ್ಟರ್ಸ್. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸ್ವರ್ಣಮಾಲಾಮ್ಮನವರಿಗೆ, ಭೂತಾಯಿಗೆ, ಪ್ರಕೃತಿ ಮಾತಾ, ಪೂರ್ವಜರಿಗೆ, ನಮ್ಮ ತಂದೆ ತಾಯಿಗೆ ನಮಸ್ಕರಿಸುತ್ತಾ ಮಾಸ್ಟರ್ಸ್, ನಾನಿವತ್ತಿನ ಟಾಪಿಕ್ ಏನು ಅಂದರೆ ಎನರ್ಜಿ, ಶಕ್ತಿ ಅಂದರೆ ಏನು? ಎನರ್ಜಿ, ಎಲ್ಲ ಕಡೆ ಎನರ್ಜಿ ಇರುತ್ತೆ, ಎಲ್ಲ ಕಡೆ ಶಕ್ತಿ ಇರುತ್ತೆ. ಶಕ್ತಿ ಇಲ್ಲ ಅಂದರೆ ನಮ್ಮ ಆತ್ಮ ಶಕ್ತಿ ತಗೊಳ್ಳಿಲ್ಲ ಅಂದರೆ ನಮ್ಮ ದೇಹ ಅಂದರೆ ದಿನನಿತ್ಯ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅದು ವೀಕ್ ಅನಿಸುತ್ತೆ. ಎಲ್ಲ ಕೆಲಸಗಳು ಮಾಡಿ 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 ಶಕ್ತಿಹೀನ ಆದ ತಕ್ಷಣ ಸುಸ್ತಾಗಿ ಕೂಡ್ತೀವಿ. ಯಾಕೆ ಅಂದರೆ ಶಕ್ತಿ ಕೆಲಸ ಮಾಡಿ ಯೋಚನೆ ಮಾಡಿ ಏನೇ ಆ್ಯಕ್ಟಿವಿಟೀಸ್ ಮಾಡಿದರೂ ಕೂಡ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾವು ತಗೋತಾ ಇದ್ರೆ, ಅದೇ ರೀತಿ ಖಾಲಿ ಆಗ್ತಾ ಅದೇ ರೀತಿ ತಗೋತಾ ಇದ್ರೆ ನಾವು ಶಕ್ತಿಶಾಲಿಯಾಗಿರ್ತೀವಿ. ಸೊ ನಾವು ಬರೀ ಖರ್ಚು ಮಾಡ್ತಾ ಇದ್ದು ಮೆಡಿಟೇಷನ್ ಮಾಡದೆ ನಾವು ತಗೊಳ್ಳೋದೇ ಇಲ್ಲ ಅಂದರೆ ನಮಗೆ ಏನಾಗುತ್ತೆ, ಸುಸ್ತಾಗತ್ತೆ. ಇವಾಗ ಇನ್ನೊಂದು ಏನು ಕ್ವಶನ್ ಅಂದರೆ, ನನಗೆ ಆ ಥರ ಪ್ರಾಬ್ಲಮ್ಮು, ಬರೀ ನಾನು ರೆಡ್ ಫ್ಲ್ಯಾಗ್ಸಿಗೆ ಅಟ್ರಾಕ್ಟ್ ಮಾಡ್ತಿದ್ದೀನಿ, ಬರೀ ಕೆಟ್ಟವ್ರಿಗೆ ಅಟ್ರಾಕ್ಟ್ ಮಾಡ್ತಿದ್ದೀನಿ, ನನ್ನ ಸುತ್ತಲೂ ಶತ್ರುಗಳಿದ್ದಾರೆ, ನನಗೆ ಏನೇನೋ ಪ್ರಾಬ್ಲಮ್ ಮಾಡ್ತಿದ್ದಾರೆ, ನನಗೆ ನೆಗೆಟಿವಿಟೀಸಿಂದ ಪ್ರಾಬ್ಲಮ್ ಆಗ್ತಿದೆ. ಇವಕ್ಕೆಲ್ಲ ಕಾರಣ ಮಾಸ್ಟರ್ಸ್ ಏನು ಅಂದರೆ ನಮ್ಮಲ್ಲಿರೋ ಎನರ್ಜಿನೇ ಕಾರಣ ಆಗ್ತಿರತ್ತೆ. ನಮ್ಮಲ್ಲಿ ಏನಾದರೂ ಆ ಥರ ಎನರ್ಜಿ ಇದ್ದರೆ, ನಮ್ಮಲ್ಲಿ ಟಾಕ್ಸಿಕ್ ಎನರ್ಜಿ ಇದ್ದರೆ, ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಆ ಥರನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ನಾನು ಕೂಡ ಹಾಗೆ ಅಂದ್ಕೊಳ್ತಿದ್ದೆ, ಯಾಕೆ ನಾ ಹೀಗೆ ಅಟ್ರಾಕ್ಟ್ ಮಾಡ್ಕೋತಿದ್ದೀನಿ, ಏನು ಪ್ರಾಬ್ಲಮ್, ಏನು ಆ್ಯಕ್ಚುಲಿ ಮೇನ್ ಪರ್ಮನೆಂಟ್ ಸೊಲ್ಯೂಷನ್ ಏನಿದಕ್ಕೆ, ಡೀಪ್ ಸೊಲ್ಯೂಷನ್ ಏನಿದಕ್ಕೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ನನಗೆ ಇವಾಗ ಅರ್ಥ ಆಗಿದೆ. ಯಾವಾಗ ನಾನು ಧ್ಯಾನ ಮಾಡ್ತಾ ಮಾಡ್ತಾ ಮಾಸ್ಟರ್ಸ್ ಜೊತೆ ಕನೆಕ್ಟ್ ಆಗಿ, ಯಾವಾಗ ನಾನು ತುಂಬ ಹಾಗೆ ವಿಸ್ಡಮ್ ಕೊಡುವಂಥ ಮಾಸ್ಟರ್ಸ್ ಜೊತೆ ಕನೆಕ್ಟ್ ಆಗಿ ಇವಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ, ಅವೆಲ್ಲ ಕೂಡ ನಮ್ಮಲ್ಲೇ ಇರುತ್ತೆ. ಈಗ ಒಬ್ಬರು ನಮಗೆ ಪ್ರಾಬ್ಲಮ್ ಮಾಡ್ತಿದ್ದಾರೆ, ಟಾರ್ಚರ್ ಮಾಡ್ತಿದ್ದಾರೆ ಅಂದರೆ ಆ ಟಾರ್ಚರ್ ಆಗ್ತಿರೋಂಥ ಎನರ್ಜಿ ನಮ್ಮಲ್ಲಿ ಇರುತ್ತೆ. ಅದಕ್ಕೆ ಅವ್ರು ನೋಡಿದ ತಕ್ಷಣ ನಮಗೆ ಟಾರ್ಚರ್ ಮಾಡ್ತಾರೆ. ಸೊ ಎವ್ರಿಥಿಂಗ್ ಏನೇ ಹ್ಯಾಪಿನೆಸ್ ಕೊಡ್ತಾ ಇದ್ರೆ ನಮ್ಮಲ್ಲೇ ಹ್ಯಾಪಿನೆಸ್ ಇರುತ್ತೆ. ಸೊ ಅದಕ್ಕೆ ಅಪೋಸಿಷನ್ ಅವ್ರು ಕೂಡ ನಮ್ಮನ್ನು ನೋಡಿದ ತಕ್ಷಣ ಖುಷಿನ ಕೊಡ್ತಾರೆ, ಹ್ಯಾಪಿನೆಸ್ ಕೊಡ್ತಾರೆ. ಅವರೇ ವ್ಯಕ್ತಿ ನಮಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂದರೆ ನಮ್ಮಲ್ಲಿ ಟಾರ್ಚರ್ ಎನರ್ಜಿ ಅವ್ರಿಗೆ ರಿಫ್ಲೆಕ್ಟ್ ಆಗ್ತಿರುತ್ತೆ, ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಅವ್ರಿಗೆ ರಿಫ್ಲೆಕ್ಟ್ ಆಗ್ತಿದೆ. ಸೊ ಅವ್ರು ನಮಗೆ ಅದೇ ಕೊಡ್ತಾರೆ. ಅದೇ ಸೇಮ್ ವ್ಯಕ್ತಿ ಒಬ್ರಿಗೆ ಖುಷಿನೂ ಕೊಡ್ತಾರೆ, ಒಬ್ರಿಗೆ ಟಾರ್ಚರು ಕೊಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಏನಿದೆ ಅದನ್ನು ಕೊಡ್ತಾ ಇದ್ದಾರೆ ಅವರು. ಆ ವ್ಯಕ್ತಿ ಹತ್ರ ಖುಷಿ ಶಕ್ತಿ ಇದೆ, ಹ್ಯಾಪಿನೆಸ್ ಇದೆ, ಪಾಸಿಟಿವಿಟಿ ಇದೆ, ಅದಕ್ಕೆ ಪಾಸಿಟಿವಿಟಿ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ದುಃಖದಿದೆ, ಭಯದ್ದಿದೆ, ಟಾರ್ಚರ್ದಿದೆ, ನೆಗೆಟಿವಿಟಿ ಇದೆ. ಸೊ ಅದನ್ನು ನಾವು ನೆಗೆಟಿವಿಟಿ ಕೊಡ್ತಾ ಇದ್ದಾರೆ ಅವರು. ಅರ್ಥ, ನಮ್ಮನ್ನು ನಾವು ಯಾವಾಗ ಗ್ರೋ ಮಾಡ್ಕೊಳ್ತೀವಿ, ನಮ್ಮನ್ನು ನಾವು ಯಾವಾಗ ತಿದ್ಕೊಳ್ತೀವಿ, ಅವಾಗೇನೆ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ನೀವೆಷ್ಟೇ ದೇವಸ್ಥಾನಕ್ಕೆ ಹೋಗಿ ಎಷ್ಟೇ ಮಾಡಿ ನಮ್ಮ ಎನರ್ಜಿನ ಅಪ್ಗ್ರೇಡ್ ಆಗೋ ತನಕ ನಾವು ಈ ಪ್ರಾಬ್ಲಮ್ಮಿಂದ ಪರ್ಮನೆಂಟ್ ಸೊಲ್ಯೂಷನ್ ನಮಗೆ ಸಿಗೋದಿಲ್ಲ. ಸೊ ಹೇಗೆ ಇದೆಲ್ಲ ಹೇಳ್ತಾರೆ, ನಮ್ಮಲ್ಲಿದೆ ಅಪ್ಪ, ಅದಕ್ಕೆ ನಮಗೆ ಕೊಡ್ತಾ ಇದೆ, ನಮ್ಮಲ್ಲೇ ಇದೆ, ಆಯಿತು ಎಕ್ಸೆಪ್ಟ್ ಮಾಡೋಣ, ನಮ್ಮಲ್ಲೇ ಇದೆ. ಬಟ್ ಅದನ್ನು ಅಪ್ಗ್ರೇಡ್ ಹೇಗಾಗೋದು? ಒಂದೇ ಒಂದು ಮಾರ್ಗ ಅದನ್ನು ಅಪ್ಗ್ರೇಡ್ ಆಗಲಿಕ್ಕೆ, ಅದನ್ನು ತೆಗಿಲಿಕ್ಕೆ ಒಂದೇ ಒಂದು ಅದ್ಭುತವಾದ ಮಾರ್ಗ, ಆನಾಪಾನಸತಿ ಮಾರ್ಗ. ಇದು ಪತ್ರಿಜಿ ಸರ್ ಅವರು ಹೇಳಿದ್ದ ಮಾರ್ಗ. ಉಸಿರನ್ನೇ ಗಮನಿಸ್ತಾ ಇರೋ, ಸಹಜವಾದ ಉಸಿರನ್ನೇ ಮಿನಿಮಮ್ ಆಗಿ 1 ಗಂಟೆ ಕಾಲ ಮಾಡಲೇಬೇಕು. ಸಹಜವಾದ ಉಸಿರನ್ನೇ ಗಮನಿಸ್ತಾ ಇರೋದೇ ಏಕೈಕ ಮಾರ್ಗ ನಮ್ಮ ಎನರ್ಜಿನ ಅಪ್ಗ್ರೇಡ್ ಮಾಡೋದು. ನಾವು ಯಾವಾಗ ಆ ಎನರ್ಜಿ, ಟಾಕ್ಸಿಕ್ ಎನರ್ಜಿಯಿಂದ ಮೇಲೆ ಹೋಗ್ತೀವಿ, ಆ ನೆಗೆಟಿವ್ ಕಂಟೆಂಟ್ನ ಬಿಟ್ಟು ನಮ್ಮ ಸೆಲ್ಸ್ ಒಳಗೂ ಯಾವಾಗ ಅಪ್ಗ್ರೇಡ್ ಆಗುತ್ತೆ ಧ್ಯಾನ ಮಾಡಿ ಮಾಡಿ ಮಾಡಿ, ಆವಾಗ ನಾವು ಒಳ್ಳೆಯದನ್ನೇ ಅಟ್ರಾಕ್ಟ್ ಮಾಡ್ಕೊಳ್ತೀವಿ. ಜನಕ್ಕೆ ನಾವು ಕೇಳೋದು ಬೇಡ, ನಮ್ಮ ಎನರ್ಜಿ ರೀಡ್ ಮಾಡುತ್ತೆ, ಆಟೋಮೆಟಿಕ್ ಎಲ್ಲ ಸಹಜವಾಗಿ ನಡೀತಿರತ್ತೆ. ಡಿಫಾಲ್ಟಾಗಿ ಎನರ್ಜಿ ರೀಡ್ ಮಾಡ್ತಾರೆ. ಸೊ ನಾವು ಯಾವಾಗ ಅಪ್ಗ್ರೇಡ್ ಆಗ್ತೀವಿ, ಡಿಫಾಲ್ಟಾಗಿ ನಮ್ಗೆ ಒಳ್ಳೆಯದೇ ಕೊಡ್ತಾರೆ ಅವರು. ಸೊ ನಾವು ಈಗ ಅರ್ಥ ಮಾಡ್ಕೋಬೇಕು ಆಗಿದ್ದೇನೆಂದರೆ, ನಮ್ಮ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವ, ಸೇಮ್ ಸೈಕಲ್ ರಿಪೀಟ್ ಆಗ್ತಿದ್ದೀರಾ, ಅಪ್ಗ್ರೇಡ್ ಯುವರ್ ಎನರ್ಜಿ, ಅಪ್ಗ್ರೇಡ್ ಇಟ್, ಮೆಡಿಟೇಟ್ ಮೋರ್, ಜಾಸ್ತಿ ಮೆಡಿಟೇಟ್ ಮಾಡು, ನಿನ್ನ ಎನರ್ಜಿ ಅಪ್ಗ್ರೇಡ್ ಮಾಡು, ಆವಾಗ ಚೇಂಜಸ್ ಕಾಣ್ತೀಯಾ. ಥ್ಯಾಂಕ್ ಯು ಸೋ ಮಚ್.